ಕರ್ತನ ತಿರ್ಗ ದೇವರ ಮಕ್ಕಳೇ, ಇವತ್ತಿನ ದಿವಸ ಬಹಳ ಸಂತೋಷ. ದೇವರ ಮಹಿಮಕ್ಕಾಗಲಿ. ಇವತ್ತು ಹೇಳೋದಕ್ಕೆ ಕಾರಣ ಏನಂದ್ರೆ, ಮತ್ತೊಬ್ಬರ ಸೇವಕರು ನಾವು ಸೇವೆ ಮಾಡಿರೋ ಒಂದು ಸೇವಕರಿಗೆ ಅಧಿಕಾರಿ ಯಾರು ಕೊಟ್ಟಾರಂತ ನಾವು ತಿಳ್ಕೊಂಬರಾಗಿರ್ಬೇಕು. ಈ ವಾಕ್ಯದ ಮುಖಾಂತರ ಅನೇಕ ಜನರು ಸೇವೆ ಮಾಡ್ತಾ ಇದ್ದಾರೆ. ಇವರು ಯಾರಿಗೆ ಅಧಿಕಾರ ಕೊಟ್ಟಿದ್ರು, ಯಾರು ಯಾವ್ದು ತರ ಸೇವೆ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬಹುದು. ಆದ್ರೆ ಈ ಲೋಕದಾಗ ಯಾರು ಅಧಿಕಾರದಿಂದ ಸೇವೆ ಮಾಡೋರು ಅಲ್ಲ, ಯಾವುದು ಮತ್ತೊಬ್ಬದ ಸೇವಕರು. ಆತನ ದೇವರು ಹೇಳ್ತಾ ಇದ್ದಾನೆ, ಯವನ ಬರೆದ ಸುವಾರ್ತೆ 14ನೇ ಅಧ್ಯಾಯ 12ನೇ ವಚನ ಓದೋರಾಗಿರ್ಬೇಕು ಸರ್. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವವನು ಮತ್ತು ಅವುಗಳಿಗಿಂತ ಮಹತ್ವ ಕಾರ್ಯಗಳನ್ನು ನಡೆಸುವವನು. ಅಲ್ಲಿಗೆ ದೇವರು ಹೇಳ್ತಾ ಇದ್ದಾನೆ, ದೇವರ ಮಕ್ಕಳೇ, ನಾನು ನಿಜ ನಿಜವಾಗಿ ಹೇಳ್ತಾ ಇದ್ದೇನೆ, ನನ್ನನ್ನು ಯಾರು ನಂಬುತ್ತಾರೋ ನಾನು ನಡೆಸೋ ಕ್ರಿಯೆಗಳು ಅವನ್ನು ನಡೆಸ್ತಾ ಅಂತ ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ. ದೇವರ ಮಕ್ಕಳೇ, ಅಲ್ಲೆಲ್ಲೂಯ್ಯ. ಇವತ್ತು ನಾನು ನಂಬೋರಾಗಿರ್ಬೇಕು. ನಾವು ನಂಬಿ ಪ್ರಾರ್ಥನೆ ಮಾಡಿಕೊಂಡು, ದೇವರೇ ನಾನು ಸೇವೆ ಮಾಡ್ತಾ ಇದ್ದೀನಿ, ನನಗೆ ಶಕ್ತಿ ಕೊಡು, ನೀನು ಫಲ ನನಗೆ ಕೊಡು, ನಾನು ನಂಬಿದ್ದೀನಿ, ನಾನು ಸೇವೆ ಮಾಡಬೇಕು. ದೇವರೇ, ಲೋಕದ ಒಳಗೆ ನನಗೆ ಸುವಾರ್ತೆ ನನ್ನ ಸಾಲಿಬೇಕು. ನಿಜವಾಗ ದೇವರು ನೀನಾಗಿದೆ ಕರ್ತನೆ, ನನ್ನ ನಂಬಿದ್ದೀನಿ, ನನ್ನ ಸೃಷ್ಟಿಕರ್ತನ ದೇವರು ನೀನಿದ್ದಿ, ನೀನು ಅಪ್ಪೆಡ ನನಗೆ ಬೇಕು. ದೇವರೇ, ನೀನು ವಾಗ್ದಾನ ನನಗೆ ನೆರವೇರಲಿ, ನೀನೇ ನನ್ನ ದೇವರು, ನೀನೇ ನನ್ನ ರಕ್ಷಕನು. ನೀನು ಪ್ರಾರ್ಥನೆ ಮಾಡಿದ್ರ ನಿನ್ನ ನುಡಿ ದೇವರಿಗೆ ಕೇಳೋದಾಗಿರ್ಬೇಕು. ಅಲ್ಲೆಲ್ಲಯ್ಯ, ನೀನು ಮಾತಾಡೋದು ಮನುಷ್ಯರಿಗೆ ಕೇಳಬಾರ್ದು. ನೀನು ಮಾತಾಡೋದು ಮನುಷ್ಯರ ನುಡಿ, ನಿಮ್ಮ ರೂಪ, ನಿನ್ನ ಬಣ್ಣ ಮನುಷ್ಯರು ನೋಡ್ತಾ ಇರ್ಬೇಕು ದೇವ್ರ ಮಕ್ಕಳೇ. ಆದ್ರೆ ದೇವರು ನಿನ್ನ ನಂಬಿಕೆ ನೋಡ್ತಾನೆ. ನೀನು ಯಾವುದು ಪ್ರಕಾರ ನಂಬುತ್ತೋ, ನೀನು ಎದುರು ಕಡೆ ನಂಬುತ್ತಾ ಇದ್ದೋ ಅದು ದೇವರು ನೋಡವಾಗಿದ್ದಾನೆ. ನಿಮ್ಮ ಹೃದಯ ನೋಡುವ ದೇವರಿದ್ದಾನೆ. ಮನುಷ್ಯರ ಬಾಯಿ ಮಾತು ನೋಡಲಿದ್ದಾರೆ, ನಿಮ್ಮ ಹೃದಯಗಳು ನೋಡಿ, ನಿಮ್ಮ ನಂಬಿಕೆ ನೋಡಿ, ಅಯ್ಯೋ ನನ್ನ ನಂಬಿದ್ದಾನೆ, ನನ್ನ ನಾನೇ ಶ್ವಾಸಿಟ್ಟದ ನನ್ನ ಮಗ ಅಂತ ನಿನ್ನ ಹೃದಯ ನೋಡಿ ನಿನಗೆ ದೇವರು ಆಶೀರ್ವಾದ ಮಾಡ್ತಾ ಇದ್ದೇನೆ. ಈಗೋ ನನ್ನ ನಂಬು ಮಗನೇ, ನಾನು ಮಾಡಿದ ಕ್ರಿಯೆಗಳು ನೀನು ಮಾಡ್ತೀಯ ಅಂತ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ದೇವರು ಇವತ್ತು ದೇವರು ಮಾಡಿದ ಕ್ರಿಯೆಗಳು ಸೇವಕರು ಮಾಡ್ತಾ ಇದ್ದಾರೆ, ಮತ್ತು ಅವಕ್ಕಿಂತ ಕಾರ್ಯಗಳು ಮಾಡ್ತಾನಂತ ದೇವರು ವಾಗ್ದಾನ ಮಾಡಿದ್ದಾನೆ. ದೇವರ ಮಕ್ಕಳು, ಇವತ್ತು ದಿವಸದಲ್ಲಿ ದೇವರು ವಾಗ್ದಾನ ಮುಖಾಂತರ ಇವತ್ತು ದೇವರು ಅದ್ಭುತ ಕಾರ್ಯಗಳು ನಡೆಸ್ತಾ ಇದ್ದಾನೆ. ನನ್ನ ಮುಖದ್ರಾಗಿ ನಡೆಸ್ತಾ ಇದ್ದಾನೆ. ಲೋಕದ ಒಳಗೆ ನನಗಿಂತ ದೊಡ್ಡ ಸೇವಕರು ಆರಿಸಿಕೊಂಡಿದ್ದಾನೆ ದೇವರು. ಅದ್ಭುತ ಕಾರ್ಯಗಳು, ರೋಗಗಳು, ಕ್ಯಾನ್ಸರ್, ಕಿಡ್ನಿ, ಯಾವುದೋ ಒಂದು ರೋಗಗಳು ಇದು ಬೆಳಗಡೆ ಆಗೋದು, ಇದು ಯಾರ ಅಪ್ಪಣ? ನನ್ನ ಯೇಸು ಕೊಟ್ಟಿನ ಅಪ್ಪಣೆಯಿಂದ ಸೇವಕರು ಮುಖಾಂತರ ಸೇವಕರು ನಂಬಿದ ಮೇಲೆ ಇವತ್ತು ಸೇವದಲ್ಲಿ ಅನೇಕ ಅದ್ಭುತ ಕಾರ್ಯಗಳು ನಡೆಸೋದು ನಾವು ನೋಡ್ತಾ ಇದ್ದೇವೆ. ದೇವರ ಮಕ್ಕಳು, ಈ ಸೇವೆ ಮಾಡೋದು ಸೇವಕರು ಮನುಷ್ಯರಲ್ಲ, ಎಲ್ಲೋ ಕಲ್ತು ಅಲ್ಲ, ಎಲ್ಲೋ ಕಲ್ಕೊಂಡು ಬಂದು ಮಾತಾಡೋದಲ್ಲ. ಇದು ದೇವರ ಅಪ್ಪಣೆ. ಸೇವಕರಿಗೆ ದೇವರ ಅಪ್ಪಣೆ ನೆರವೇರಿಸ್ತಾ ಇದ್ದಾನೆ ದೇವರು. ಆತನ ನಂಬಿದವರಿಗೆ ಅದ್ಭುತ ಕಾರ್ಯ ನಡೆಸಲಿಕ್ಕೆ ಅಧಿಕಾರ ಕೊಡ್ತಾನ. ಆತನ ಅಪ್ಪಣ ಮಹಾಶಕ್ತಿ ದೇವರು. ಆತನ ಶಕ್ತಿ ಮತ್ತು ದೇವರು ಸೇವಕರಿಗೆ ಶಕ್ತಿ ಕೊಡ್ತಾನೆ. ಆತನ ನಂಬುವ ಒಬ್ಬನಾದ್ರೂ ನಾಶವಾಗಲ್ರು, ನಿತ್ಯ ಜೀವಂತ ಇರುತ್ತಾರೆ. ಇವತ್ತು ನಾವು ದೇವರು ನಂಬಿದೆ, ವಿಶ್ವಾಸ ಇಟ್ಕೊಂಡು ಇವತ್ತಿನ ದಿವಸದಲ್ಲಿ ಮತ್ತೆ ನಾವು ಇಷ್ಟು ದಿವಸ ನಾವು ದೇವರಿಗೆ ಕೇಳಿಲ್ಲೇನೋ, ಇವತ್ತಿನಿಂದ ದೇವರ ಹೆಸರಿನ ಮೇಲೆ, ನನ್ನ ಹೆಸರಿನ ಮೇಲೆ ನೀನು ಏನೇನು ಕೇಳ್ಕೊತ್ತೇವೋ ನೀನು ಕೇಳ್ಕೊ, ಅದೆಲ್ಲ ದೊರಕುತ್ತವಂತ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಬೇಗ ದೇವರ ಮಕ್ಕಳೇ, ಯೇಸು ಸಮಯ ಗೊತ್ತಿಲ್ಲ, ನೀವು ಕಷ್ಟದಲ್ಲಿ ಇರಬಹುದು, ನೀವು ದುಃಖದಲ್ಲಿ ಇರಬಹುದು, ದೇವರಿಗೆ ನೀವು ಕೇಳಿದೆ, ದೇವರಿಗೆ ನಂಬಿಲ್ಲೇನೋ, ಇವತ್ತು ದೇವರ ಹತ್ರ ಹೋಗಿ ದೇವರ ಆಲೋಚನೆ ಕುಂತು, ಇವರೇ ಕಷ್ಟದಲ್ಲಿ ದುಃಖದಲ್ಲಿ ಇದ್ರೆ ಕೇಳ್ಕೊ. ನೀನು ಸಾಲ ಸಂಪತ್ತಿರಬೇಕು, ನೀನು ಕಷ್ಟದಲ್ಲಿ ಇದ್ದಿರಬೇಕು, ನೀನು ದುಃಖದಲ್ಲಿ ಇದ್ದಿರಬೇಕು, ಏನೋ ಪರ್ವದಲ್ಲಿ ಇದ್ದಿರಬೇಕು, ದೇವರಲ್ಲಿ ಸಹಾಯ ಮಾಡುತ್ತ ನೀನು ಕೇಳ್ಕೊ. ನೀನು ದೇವರೇ ನನ್ನನ್ನು ಮುಟ್ಟು ಅಂತ ನೀನು ಕೇಳ್ಕೊ, ದೇವರ ನನ್ನ ಕೈ ಇಡ ಅಂತ ನೀನು ಕೇಳ್ಕೊ. ದೇವರು ಬಂದು ಉದ್ಧಾರ ಮನಸ್ಸಿನಿಂದ ಯಥಾರ್ಥ ಚಿತ್ತದಿಂದ ದೇವರು ನಿಮ್ಮನ್ನ ಕೈ ಹಿಡ್ತಾ ಇದ್ದೇನೆ, ನಿಮ್ಗೆ ಎಬ್ಬಿಸ್ತಾ ಇದ್ದೇನೆ. ಮಗನ ನಿನಗೆ ಏನ್ ಬೇಕು ನೀನು ಕೇಳ್ಕೊ. ಮಗನ ನಿನಗೆ ಕಣ್ಣೀರು ನಾನು ಒರೆಸ್ತಾ ಇದ್ದೀನಿ, ಇವತ್ತು ನಾನು ನಿನಗೆ ಆನಂದ ಕೊಡ್ತಾ ಇದ್ದೇನೆ, ಇವತ್ತು ನಿನಗೆ ಸಂತೋಷ ಪಡ್ತಾ ಇದ್ದೀನಿ ಅಂತ ದೇವರು ಕೊಡ್ತಾ ಇದ್ದೇನೆ. ದೇವರ ಮಕ್ಕಳೇ, ಇವತ್ತು ದೇವರ ಹತ್ರ ಹೋಗಿ ನೀವು ಕೇಳ್ಕೊಂಬದಕ್ಕ ಶಕ್ತಿ ಇರಬೇಕು, ಪ್ರಾರ್ಥನೆ ಮಾಡ್ಕೊಳ್ಳೋಕೆ ಶಕ್ತಿ ಇರಬೇಕು. ನೀವು ದೇವರಿಗೆ ಕೇಳ್ಕೊರಿ, ಕೇಳಿದವರೆಗನೆ ದೇವರು ಕೊಡ್ತಾನೆ. ನೀವು ಕೇಳಿಲ್ಲ ಅಂದ್ರ ನಮ್ಮ ಮನೆಯಾಗ ಕುಂತ್ಕೊಂಡು ಈ ದೇವರು ಆ ದೇವರು ನನಗೇನು ಮಾಡ್ತಾನೆ, ಇಲ್ಲೋಗಿದೆ ಏನಾಗಿಲ್ಲ, ಅಲ್ಲೋಗಿದೆ ಏನಾಗಿಲ್ಲ, ಆ ಡಾಕ್ಟರ್ ಏನು ಮಾಡಿಲ್ಲ, ಈ ದೇವ್ರ ಹಂಗ್ ಮಾಡಿಲ್ಲ, ಅದು ಏನು ಮಾಡಿಲ್ಲ, ಇಲ್ಲಿ ತಾಯಿತ ಕಟ್ಕೊಂಡಿದ್ದೀನಿ, ಇಲ್ಲಿ ಏನು ಆಗಿಲ್ಲ, ಇಲ್ಲಿ ಹೋದ್ರೆ ಏನಾಗ್ತದಂತ ನಿನ್ನ ಮನೆಯಾಗ ಕುಂತ್ಕೋಬೇಡ.
ದೇವರ ಮಕ್ಕಳೇ, ನೀವು ದೇವರ ಹತ್ರ ಹೋಗಿ ನೀವು ಕೇಳ್ಕೊಂಬುದಂತ ಶಕ್ತಿ ನೀವು ತಂದುಕೋ. ದೇವರ ಮುಂದೆ ಮೊಳಕಾಳುವರಿ ನೀನು ಪ್ರಾರ್ಥನೆ ಮಾಡು. ದೇವರೇ ಕೊಡು, ದೇವರಿಂದ ನೀನು ಕೇಳ್ಕೊಂಡು ಕೊಡೋ ದೇವರಾಗಿದ್ದ. ಅಲ್ಲೆಲ್ಲೂಯ್ಯ. ಇವತ್ತು ನಾವು ಪ್ರತಿಯೊಂದು ಚೀಜ್ ಇದ್ರೆ ದೇವರ ಮುಂದೆ ನಾವು ಕೇಳ್ಕೋಬೇಕು. ನಮ್ಮ ಕಷ್ಟಗಳು ಹೇಳ್ಕೋಬೇಕು, ನಮ್ಮ ದುಃಖಗಳು ಹೇಳ್ಕೋಬೇಕು, ನಮ್ಮ ಸಮಸ್ಯೆಗಳು ದೇವರಿಗೆ ಹೇಳ್ಕೋಬೇಕು. ದೇವರ ಮಕ್ಕಳೇ, ಮನೆಯಲ್ಲಿ ಕುಂತರ ಬಗೆಯರಲ್ಲ, ನಾವು ದೇವರ ಹತ್ರ ಬಂದು ನಾವು ಕೇಳ್ಕೋಬೇಕು. ಅನೇಕ ಸಮಸ್ಯೆಗಳು ಹೇಳ್ಕೋಬೇಕು. ನಿಮ್ಮ ಕಷ್ಟಗಳು, ನಿಮ್ಮ ದುಃಖಗಳು ಹೇಳ್ಕೊಂಡ್ರೆ ದೇವರು ನಿಮ್ಮನ್ನು ತಿರುಗಿ ನೋಡ್ತಾನೆ. ದೇವರ ಮಕ್ಕಳೇ, ಇವತ್ತು ದೇವರು ನಿಮ್ಗೆ ಏನು ಬೇಕು ಎಂಬುದಾಗಿ ನೀನು ಯಾಕೆ ಕೊಡ್ತಾನೆ? ದೇವರು ಆಲ್ರೆಡಿ ಬಂದು ಕೊಡೋದಿಲ್ಲ. ದೇವರ ಮಕ್ಕಳೇ, ಕೊಡ್ತಾನಂದ್ರೆ ದೇವರು ಕೊಡಲ್ಲ. ಯಾವುದೋ ರೂಪದಲ್ಲಿ, ಮನುಷ್ಯನ ರೂಪದಾಗ ನೀನು ಈ ಒಂದು ಸಹಾಯ ಮಾಡ್ತಾನೆ ದೇವರು. ಈಗ ನಿನ್ನ ಕೆಲಸದಲ್ಲಿ ಸಹಾಯ ಮಾಡ್ತಾನೆ. ನೀನು ಬಡತನ ಇದ್ದ, ನೀನು ಬಡತನ ಕುಟುಂಬ ಹೆಂಗೆ ಎಬ್ಬಿಸ್ಬೇಕಂದ್ರೆ ನೀನು ಒಳ್ಳೆ ಒಂದು ಬಿಸಿನೆಸ್, ಒಂದು ಯಾವುದೋ ಕೆಲಸ, ಆ ಕೆಲಸ ಕೊಟ್ಟಿ ಆ ಬಿಸಿನೆಸ್ ನಲ್ಲಿ, ಆ ಕೆಲಸದಲ್ಲಿ ದೇವರು ನಿಮ್ಮನ್ನ ಸಹಾಯ ಮಾಡ್ತಾ ಇದ್ದಾನೆ. ದೇವರ ಮಕ್ಕಳೇ, ಈಗ ನಿಮ್ಮ ಕೂಡ ದೇವರಾಗಿ ಏನು ಕೊಡ್ತಾನೆ? ನಿನ್ನ ಮಕ್ಕಳಿಗೆ ಓದೋದ ಜ್ಞಾನ ಇಲ್ಲೇನೋ, ಬುದ್ಧಿ ಇಲ್ಲೇನೋ? ದೇವರೇ, ನನ್ನ ಮಕ್ಕಳು ಓದಬೇಕು, ಬರಿಬೇಕು. ನಾನು ನೀವು ದೇವರೇ, ನನ್ನ ಮಕ್ಕಳು ಸಂತೋಷವಾಗಿರಬೇಕು, ನನ್ನ ಮಕ್ಕಳು ಜ್ಞಾನ ಕೊಡು ಅಂತ ನೀನು ಬೇಡಕೋ. ದೇವರು ಉದ್ಧಾರ ಮಾಡ್ತಾನೆ, ಕೊಡ್ತಾ ಇದ್ದಾನೆ. ಏನು ಕೊಡ್ತಾ ಇದ್ದಾನೆ? ಜ್ಞಾನ ಕೊಡ್ತಾ ಇದ್ದಾನೆ, ಬುದ್ಧಿ ಕೊಡ್ತಾ ಇದ್ದಾನೆ, ಓದೋದು ಜ್ಞಾನ ಕೊಡ್ತಾನೆ, ಈಗ ಬರೆಯೋದು ಬುದ್ಧಿ ಕೊಡ್ತಾನೆ. ಆ ಸಾಯಿ ಈಗ ನಿನ್ನ ಮಕ್ಕಳು ಜಾಬ್ನಲ್ಲಿ, ಒಳ್ಳೆ ನೌಕರದಲ್ಲಿ, ಗೌರ್ಮೆಂಟ್ ನೌಕರದಲ್ಲಿ, ಯಾವುದೋ ಬಿಸಿನೆಸ್ ನಲ್ಲಿ ಈಗ ದೇವರು ನಿಮ್ಮನ್ನು ಕೂಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ನೋವುಗಳಿದ್ದರೆ ಆ ನೋವುಗಳು ಗಡಿಗಡಿ ಕೊಡ್ತಾ ಇದ್ದಾನೆ, ಗಡಿಗಡಿ ಮಾಡ್ತಾ ಇದ್ದಾನೆ. ಮಾಟ ಮಂತ್ರ ಶಕ್ತಿಗಳು, ಮಾನವಾತಿಗಳು ಎಲ್ಲ ಮಾಡಿದ ರೀತಿಯಲ್ಲಿ ನೀವು ಕಷ್ಟದಲ್ಲಿ ಇರಬಹುದು. ನೀನು ದೇವರಿಗೆ ಕೇಳಿಕೊಂಡ್ರ ದೇವರು ಕೊಡ್ತಾ ಇದ್ದಾನೆ. ಏನು ಕೊಡ್ತಾ ಇದ್ದಾನೆ? ದೇವರು ವಾಗ್ದಾನ ಕೊಡ್ತಾ ಇದ್ದಾನೆ, ದೇವರ ಆಶೀರ್ವಾದ ಕೊಡ್ತಾ ಇದ್ದಾನೆ. ಈಗ ನಿಮ್ಮ ರೋಗಗಳು ಹೋಗಿ, ನಿಮ್ಮ ದುಃಖ ಹೋಗಿ, ದೇವರು ಆನಂದ ಕೊಡ್ತಾ ಇದ್ದಾನೆ. ದೇವರ ಮಕ್ಕಳೇ, ಇವತ್ತು ನೀವು ಕೇಳಿಕೊಳ್ಳಲು ಸಿದ್ಧರಾಗಿರಿ. ನೀವು ದೇವರ ಆಲಯಾಂತರ ಹೋಗಿ, ದೇವರ ಸಮೀಪಕ್ಕೆ ಹೋಗಿ ನೀವು ಮೊಳಕಾಳುವರಿ ಪಶ್ಚಾತ್ತಾಪಪಟ್ಟು ನೀವು ಕೇಳ್ಕೊರಿ. ದೇವರು ನೆರವೇರಿಸ್ತಾನೆ. ದೇವರ ವಾಗ್ದಾನ ನೀವು ಕೊಡ್ತಾ ಇದ್ದಾನೆ. ದೇವರ ಮಕ್ಕಳು, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಈ ವಾಕ್ಯ ಕೇಳಿದ ಮಕ್ಕಳು ಧೈರ್ಯ ಬರಲಿ, ಶಕ್ತಿ ಬರಲಿ, ದೇವರಿಗೆ ಆರಾಧಿಸ್ತೀರಿ. ಮೊಳಕಾಳುವರಿ ಪ್ರಾರ್ಥನೆ ಮಾಡ್ಕೋರಿ, ಮನೆಯಲ್ಲೇ ಪ್ರಾರ್ಥನೆ ಮಾಡ್ಕೋರಿ, ದೇವರ ಬಳಿ ಬಂದು ಪ್ರಾರ್ಥನೆ ಮಾಡ್ಕೋರಿ. ನೀವು ಎಲ್ಲಿ ಕುಂತಾಗ ನಿಂತಾಗ ದೇವರ ಧ್ಯಾನದಲ್ಲಿ ಆತನ, ನಮ್ಮ ಸೃಷ್ಟಿಕರ್ತನ ದೇವರು ಯೆಹೋವ ಪರಮೇಶ್ವರ, ಆತನ ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ಯೇಸು ಕ್ರಿಸ್ತನಿಗೆ ಈ ಲೋಕದಾಗ ಕಳಿಸಿಕೊಟ್ಟಿದ್ದಾನೆ. ಯೇಸು ಕ್ರಿಸ್ತ ಮಾತಾಡಿದ ಮಾತುಗಳು, ಯೇಸು ಕ್ರಿಸ್ತ ಮಾತಾಡಿದ ವಾಗ್ದಾನಗಳು ಬರೆದಿದ್ದೀವಿ. ಇವತ್ತು ದೇವರು ವಾಗ್ದಾನ ಮುಖಾಂತರ ನಾವು ತಿಳ್ಕೊಂಡು ಧೈರ್ಯವಾಗಿದ್ದೀವಿ, ನಾವು ಮುಂದೆ ನಡೆಯವರಾಗಿರ್ಬೇಕು. ದೇವರ ಮಕ್ಕಳೇ, ಇವತ್ತು ದೇವರ ಹೆಸರಿನಲ್ಲಿ ನೀವು ಏನೇನು ಕೇಳ್ಕೊತೀರೋ ಅದು ದೇವರ ನಿಮ್ಮ ನೆರವೇರಿಸ್ತಾ ಇದ್ದೇನೆ. ದೇವರ ಮಕ್ಕಳೇ, ಈ ವಾಕ್ಯ ಕೇಳಿದ ಮಕ್ಕಳು ಯೂಟ್ಯೂಬ್ ಚಾನಲ್ನಲ್ಲಿ ಯಾರು ಲೈವ್ ನಲ್ಲಿ ನೋಡ್ತಾ ಇದ್ದೀರಾ, ದೇವರ ನಿಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದೇನೆ. ನಿಮ್ಮ ಸಂಕಟಗಳು ದೂರ ಮಾಡ್ತಾ ಇದ್ದೇನೆ, ನಿಮ್ಮ ಕಷ್ಟಗಳು ದೂರ ಮಾಡ್ತಾ ಇದ್ದೇನೆ. ನನಗೆ ಸಹಾಯ ಮಾಡಿದಂತ ದೇವರು ನಿಮ್ಮನ್ನು ಸಹಾಯ ಮಾಡ್ತಾ ಇದ್ದೇನೆ. ದೇವರು ನನ್ನ ಕುಟುಂಬದಲ್ಲಿ ಬಡತನದಲ್ಲಿ ಎಬ್ಬಿಸಿದಂತ ದೇವರೇ, ಈಗ ನಿಮ್ಮ ಕುಟುಂಬದಲ್ಲಿ ಬಡತನದಿಂದ ಈಗ ನಿಮ್ಗೆ ಎಬ್ಬಿಸ್ತಾ ಇದ್ದೇನೆ. ನನ್ನ ಸಾಯ್ತಂತ ಪರಿಸ್ಥಿತಿಯಲ್ಲಿ ನನ್ನ ದೇವರು ಎಬ್ಬಿಸಿ ನನ್ನ ಸೇವಾ ಕರೆದಿದ್ದಾನೆ. ಈಗ ನೀವು ಸಾಯ್ತಂತ ಪರಿಸ್ಥಿತಿ ಇದ್ದಿರಬೇಕು. ನೀನು ಬಡತನ ಕುಟುಂಬದಲ್ಲಿ ಸಾಲಗಾರಾಗಿ, ಹುಡುಕತನಗಾಗಿ, ನೋವಿನಿಂದ ಕಷ್ಟದಲ್ಲಿ ಇದ್ದಿರಬೇಕು. ಇವತ್ತು ದೇವರು ನಿಮ್ಮ ಆಶೀರ್ವಾದ ಮಾಡ್ತಾ ಇದ್ದಾನೆ. ದೇವರು ಆಶೀರ್ವಾದ ಮಾಡಿ, ಸುಖ ಸಂತೋಷ ಕೊಟ್ಟು ದೇವರ ಆಶೀರ್ವಾದ ಮಾಡಂತ ನನ್ನ ಯೇಸು ಕ್ರಿಸ್ತ ಹೆಸರಿನಲ್ಲಿ ಬೇಡಿ